ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಹೋರಾಟದ ಹಾದಿ ತುಳಿದ ಎಸ್ಡಿಪಿಐ. ಪಾಲಿಕೆ ಎದುರು ಬೃಹತ್ ಪ್ರತಿಭಟನೆಯ ಎಚ್ಚರಿಕೆ. ಶಿವಮೊಗ್ಗ ನಗರದ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ವಾರ್ಡ್ ನಂಬರ್ 34, 28 ಮತ್ತು 31ರ ವ್ಯಾಪ್ತಿಯ ವಾದಿ ಯೆಹುದಾ, ಆರ್ಎಂಎಲ್ ನಗರ ಹಾಗೂ ಇಲಿಯಾಸ್ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹರಿಸದಿದ್ದರೆ ಮಹಾನಗರ ಪಾಲಿಕೆ ಆವರಣದಲ್ಲೇ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಾಲಿಕೆ ಆಯುಕ್ತರಿಗೆ ಖಡಕ್ ಎಚ್ಚರಿಕೆ ನೀಡಿದೆ. ಎಸ್ಡಿಪಿಐ ಜಿಲ್ಲಾ ನಾಯಕರು ಇತ್ತೀಚೆಗೆ ವಾದಿ ಯೆಹುದಾ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸಿ ಸರ್ವೆ ನಡೆಸಿದಾಗ ಕಣ್ಣೀರ ಕಥೆ ಬಯಲಾಗಿದೆ. ಈ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಸಣ್ಣ ಮಳೆ ಬಂದರೂ ಸಾಕು ಕೆಸರು ಗದ್ದೆಯಂತಾಗುತ್ತಿವೆ. ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಚರಂಡಿ ಕಲುಷಿತ ನೀರು ರಸ್ತೆ ಮೇಲೆಯೇ ಹರಿದು ದುರ್ನಾತ ಬೀರುತ್ತಿದೆ. ಶುದ್ಧ ಕುಡಿಯುವ ನೀರಿಗಾಗಿ ಇಲ್ಲಿನ ನಿವಾಸಿಗಳು ಪ್ರತಿದಿನ ಪರದಾಡುವಂತಾಗಿದೆ. ಬೀದಿ ದೀಪಗಳ ಸರಿಯಾದ ನಿರ್ವಹಣೆ ಇಲ್ಲದೆ ರಾತ್ರಿಯಾಗುತ್ತಿದ್ದಂತೆ ಇಡೀ ಏರಿಯಾ ಕತ್ತಲಲ್ಲಿ ಮುಳುಗುತ್ತಿದೆ. ಇದರ ನಡುವೆ ಬೀದಿ ನಾಯಿ ಹಾಗೂ ಹಂದಿಗಳ ಕಾಟವು ಮಿತಿಮೀರಿದೆ. ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಈ ಕೆಸರು ರಸ್ತೆಯಲ್ಲೇ ಸಂಚರಿಸಬೇಕಿದ್ದು, ಕಾಲು ಜಾರಿ ಬಿದ್ದು ಗಾಯಗೊಂಡ ಉದಾಹರಣೆಗಳೂ ಇವೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಪ್ರದೇಶಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ಡಿಪಿಐ ಖಡಕ್ ಎಚ್ಚರಿಕೆ. ವಾದಿ ಯೆಹುದಾ, ಆರ್ಎಂಎಲ್ ನಗರ ಹಾಗೂ ಇಲಿಯಾಜ್ ನಗರಗಳಲ್ಲಿ ತಕ್ಷಣವೇ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರಬೇಕು. ಒಂದು ವೇಳೆ ಪಾಲಿಕೆ ಆಡಳಿತ ಮಂಡಳಿ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿಸಿದರೆ ಸ್ಥಳೀಯ ನಿವಾಸಿಗಳನ್ನು ಒಗ್ಗೂಡಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲೇ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಸ್ಡಿಪಿಐ ನಾಯಕರು ಪಾಲಿಕೆ ಆಯುಕ್ತರಿಗೆ ನೀಡಿದ ಮನವಿ ಪತ್ರದಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಗರ ಪಾಲಿಕೆ ವ್ಯಾಪ್ತಿಯ ಬರುವ ಮೈನಾರಿಟೀಸ್ ವಾರ್ಡ್ಗಳಲ್ಲಿ ನಾವು ಒಂದು ಸರ್ವೆ ಮಾಡಿ ಏನು ಸಮಸ್ಯೆ ಇದೆ, ಏನು ಕೊರತೆ ಇದೆ ನೋಡಲಿಕ್ಕೆ ಒಂದು ಮನವಿ ರೆಡಿ ಮಾಡಿ ಕಮಿಷನರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೈನಾರಿಟೀಸ್ ವಾರ್ಡ್ಗಳಲ್ಲಿ ಬಹಳ ವರ್ಷದಿಂದ ಏನು ಕಾರ್ಪೊರೇಷನ್ ನಂತರ ಏನು ಡಿಸಾಲ್ವ್ ಆಗಿದೆ, ಬಾಡಿ ಡಿಸಾಲ್ವ್ ಆಗಿದೆ, ಅದು ನಂತರ ಯಾವುದು ಡೆವಲಪ್ಮೆಂಟು ಮೈನಾರಿಟೀಸ್ ವಾರ್ಡ್ಗಳಲ್ಲಿ ಆಗಿಲ್ಲ. ಮುಖ್ಯವಾಗಿ ವಾದಿ ಯೆಹುದಾ, ಟಿಪ್ಪುನಗರ್ ಲೆಫ್ಟ್ ಸೈಡ್, ರೈಟ್ ಸೈಡ್, ಸವಾಯಿಪಾಳ್ಯ, ಆರ್ಎಂಎಲ್ ನಗರ, ಇಲಿಯಾಸ್ ನಗರ ಇಂತಹ ವಾರ್ಡ್ಗಳಲ್ಲಿ ಏನು ಒಂದು ಮಳೆ ಏನಾದರೂ ಬಂದಿರೆ ಅರ್ಧ ಗಂಟೆ ಓಡಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ. ರೋಡ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಗದ್ದೆಗಳು ಆಗ್ತಾ ಇದೆ. ಕೆಸರು ಅಂದರೆ ಕೆಸರು, ಸಣ್ಣಪುಟ್ಟ ಮಕ್ಕಳು ಓಡಾಡೋಕ್ಕೆ ಹೋದರೆ, ಇಲ್ಲಾಂದರೆ ಶಾಲೆಗೆ ಹೋದರೆ ಹೋಗೋಕ್ಕೆ ಆಗ್ತಾ ಇಲ್ಲ, ಇಸ್ಕಿದಾಗಿ ಜಾರಿ ಬಿಡ್ತಾ ಇದ್ದಾರೆ. ಆ ಥರ ಸಮಸ್ಯೆ ವಾರ್ಡ್ಗಳಲ್ಲಿ ಇದೆ. ಸ್ಮಾರ್ಟ್ ಸಿಟಿ ಅಂತ ಶಿವಮೊಗ್ಗಕ್ಕೆ ಹೇಳಿ ಒಂದು ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಕಡೆ ಸ್ಮಾರ್ಟ್ ಸಿಟಿ ಮೈನಾರಿಟೀಸ್ ವಾರ್ಡ್ಗಳಲ್ಲಿ ಯಾವ ಥರದ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ವತಿಯಿಂದ ಕಮಿಷನರ್ ಅವರಿಗೆ ಭೇಟಿ ನೀಡಿ ಅವ್ರ ಗಮನಕ್ಕೆ ತಂದು ಇಂತಹ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಸಿಕೊಡಬೇಕು ಅಂತ ವಿನಂತಿ ಮಾಡಿದ್ದೀವಿ. ಕಮಿಷನರ್ ಅವರು ಹೇಳಿದ್ದಾರೆ, ಏನು ಮಳೆಗಾಲ ನಿಂತು ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಆಗಿ ಅವರು ಕೆಲಸ ಏನು ಸ್ಟಾರ್ಟ್ ಮಾಡಿಲ್ಲ, ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮೊಹಮ್ಮದ್ ಜಿಲಾನ್ ಖಾನ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಎಸ್ಡಿಪಿಐ. ಇವತ್ತಿನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಈ ಮನವಿಯ ಮುಖ್ಯ ಉದ್ದೇಶ ಏನೆಂದರೆ, ಅಲ್ಪಸಂಖ್ಯಾತರ ವಾರ್ಡ್ಗಳಲ್ಲಿ ಮಳೆ ಬಂದಿದ ತಕ್ಷಣ ಸಂಪೂರ್ಣವಾಗಿ ಜಲಾಮೃತಗೊಂಡು ಚರಂಡಿಗಳಲ್ಲಿ ತುಂಬಿ ರಸ್ತೆಗಳೆಲ್ಲ ಹಾಳಾಗಿ ಕಳೆದ 10 ವರ್ಷಗಳಿಂದ ಬೇಕಾದಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ವಾರ್ಡ್ಗಳು ಯಾವ ಮಟ್ಟಕ್ಕಾಗಿದೆ ಅಂದರೆ ರಸ್ತೆಗಳು ಗದ್ದೆಯಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಇವತ್ತು ನಾವು ಆಯುಕ್ತರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಒಂದು ಮನವಿಯಾಗಿದೆ. ಆದರೆ ಬರುವ ದಿನಗಳಲ್ಲಿ ಈ ನಮ್ಮ ಆಯುಕ್ತರು ಹಾಗೂ ಈ ನಗರಸಭೆ ಕಾರ್ಪೊರೇಷನ್ ವತಿಯಿಂದ ಈ ಎಲ್ಲ ವಾರ್ಡ್ಗಳ ಮೇಲೆ ಇದೇ ಥರ ತಮ್ಮ ಮಲತಾಯಿ ಧರಣಿ ನಡೆಸಿದರೆ ನಾವು ಖಂಡಿತವಾಗಿಯೂ ಈ ಮುತ್ತಿಗೆ ಹಾಕಿ, ಈ ಒಂದು ಕಾರ್ಪೊರೇಷನ್ ಮುತ್ತಿಗೆ ಹಾಕಿ ನಾವು ಇದರ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಜನಾಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ. ಸಲೀಂ ಖಾನ್, ಉಪಾಧ್ಯಕ್ಷರು, ಎಸ್ಡಿಪಿಐ ಶಿವಮೊಗ್ಗ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 34 ಏನು ಮದಾರಿಪಾಳ್ಯ ವಾರ್ಡ್ ಇದೆ, ಅದರಲ್ಲಿ ಬರುವಂತಹ ವಾದಿ ಯೆಹುದಾದಲ್ಲಿ ಜನರು ನರಕಯಾತನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ
ಮಳೆಗಾಲದಲ್ಲಿ ಕೆಸರುಗದ್ದೆ ಆಗುವಂತಹ ರಸ್ತೆಗಳು, ನೀರು ಹೋಗದೆ ರಸ್ತೆ ಮೇಲೆ ಬರುವಂತಹ ಚರಂಡಿ ನೀರಿರ್ಬೋದು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ಭಾಳಷ್ಟು ಹದಗೆಟ್ಟಿದೆ. ಜನರು ವಾಸವಾಗ್ತಾ ಇದ್ದಾರೆ ಇಲ್ಲೋ ಅಂತ ಹೇಳಿ ಇವ್ರಿಗೆ ಮಹಾನಗರ ಪಾಲಿಕೆಗೆ ಬಹುಶಃ ಡೌಟ್ ಇರ್ಬೋದು. ಓಟ್ ಕೇಳಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿ ಬರ್ತಾರೆ. ಅಂದರೆ ಯಾರು ಈಗ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ, ನಮ್ಮ ದುಃಖ ಕೇಳೋರು ಯಾರೂ ಇಲ್ಲ. ರಸ್ತೆ ಸರಿ ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಬಿದ್ದು ಅವ್ರ ಕೆಸರಲ್ಲಿ ಲುಂಡೆ ಆಗಿ ಬರ್ತಾ ಇದ್ದಾರೆ ಮನೆಗೆ ವಾಪಸ್ ಅಂತ ಹೇಳಿ ಭಾಳಷ್ಟು ದೂರುಗಳು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ನಾಯಕರಿಗೆ ಅಲ್ಲಿನ ಸ್ಥಳೀಯ ಮಾಡಿದಾಗ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ವತಿಯಿಂದ ಅಲ್ಲೊಂದು ಭೇಟಿ ನೀಡಿ ಒಂದು ಸರ್ವೆ ಮಾಡಿದ್ವಿ. ಅಲ್ಲಿ ನಾಗರಿಕರಲ್ಲಿ ನಾವು ಹೋಗಿ ಚರ್ಚೆ ಮಾಡಿ ಕೇಳಿದಾಗ ಅಲ್ಲಿ ಭಾಳಷ್ಟು ದೂರಿದ್ದಾವೆ. ಯಾಕಂತ ಹೇಳಿದರೆ ಅಲ್ಲಿ ಕೌನ್ಸಿಲರ್ ಏನು ಎಲೆಕ್ಟ್ ಮಾಡ್ತಾರೆ, ಎಲೆಕ್ಟ್ ಆದ ನಂತರ ಯಾರು ಅಲ್ಲಿ ಬಂದು ಒಂದು ಸಲನೂ ಹೆಣ್ಗೂ ಕೂಡ ನೋಡಿಲ್ಲ ಅಂತ ಹೇಳಿ ಭಾಳಷ್ಟು ಬೇಸರ ಅಲ್ಲಿ ಜನರಲ್ಲಿದೆ. ಅದ್ಯಾಕೆ ಅದು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರುವಂತಹ ವಾರ್ಡಲ್ಲಿ ಬರುವಂತಹ ಒಂದು ಪ್ರದೇಶ ಅಲ್ವಾ ವಾದೇಹುದ ಅಂತ ಹೇಳಿದರೆ, ಏನು ಅತಿ ಹೆಚ್ಚು ಮುಸ್ಲಿಂ ಜನಾಂಗ ವಾಸಿಸುವ, ಅಲ್ಪಸಂಖ್ಯಾತರ ವಾಸಿಸುವ ಪ್ರದೇಶ ಅಂಥೇಳಿ ಇಂತಹ ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಮಾಡ್ತಾ ಇದೆಯಾ? ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಶಿವಮೊಗ್ಗದ 8-9 ವಾರ್ಡು ಬಹಳಷ್ಟು ಅಲ್ಪಸಂಖ್ಯಾತರು ವಾಸವಾಗಿರುವಂತಹ ವಾರ್ಡ್ಗಳಾಗಿದ್ದು, ಇಲ್ಲಿ ಬಹಳಷ್ಟು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯಗಳು ಮತ್ತು ಹಗರಣಗಳು ಇಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತು ಆ ಒಂದು ವ್ಯವಸ್ಥೆಗೆ ಕಾರಣಕರ್ತರು ಯಾರಂತ ಹೇಳಿದರೆ ಮಹಾನಗರ ಪಾಲಿಕೆ. ಇದು ಬರೀ 1 ವರ್ಷ 2 ವರ್ಷದ ಆಗಿರುವಂತಹ ಅವಾಂತರ ಅಲ್ಲ, ಇದು ಅವ್ಯವಸ್ಥೆ ಅಲ್ಲ. ಇದು 2 ಬಾರಿ ಕಾರ್ಪೊರೇಷನಲ್ಲಿ ಕಾರ್ಪೊರೇಟರ್ಸ್ಗಳಾಗಿ ಎಲೆಕ್ಟ್ ಆದ್ರೂ ಕೂಡ 10 ವರ್ಷದಲ್ಲಿ, 12 ವರ್ಷದಲ್ಲಿ, 13 ವರ್ಷದಲ್ಲಿ ನಿಮ್ಮಿಂದ ಒಂದು ರೋಡ್ ನಿರೀಕ್ಷೆ ಮಾಡಲಿಕ್ಕೆ ಜನರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ, ಮತ್ತೆ ಯಾಕಿದ್ದೀರಾ ನೀವು ಕತ್ತೆ ಕಾಯಕ್ಕೆ ಹೋಗಿ ಅತ್ಲಾಗೆ ಅಲ್ಲಿ ಹೋಗಿ ನೋಡಿ ಹೆಂಗಾಗ್ತಾ ಇದೆ ಅಂತೇಳಿ. ಅಲ್ಲಿ ಜನರು ವಾಸವಾಗ್ತಿದ್ದೀರಾ ಅಂತ ಹೇಳಿ ನಿಮಗೆ ಒಂದು ಡೌಟ್ ಇದ್ದರೆ ಒಂದ್ಸಲ ಹೋಗಿ ಅಲ್ಲಿ ನೋಡಾದ್ರೂ ಬನ್ನಿ. ಅಲ್ಲಿನ ಸ್ಥಳೀಯರು ನಿಮಗೆ ಕಾಲ್ ಮಾಡಿದಾಗ ನೀವು ಫೋನನ್ನು ಕಟ್ ಮಾಡ್ತೀರಾ, ಇದು ಅಂತೇಳಿ ಭಾಳಷ್ಟು ಅಲ್ಲಿ ನಮಗೆ ದೂರು ಬಂತು. ಅದೆಲ್ಲ ನಾವು ಹೇಳಲ್ಲ. ನಿಮ್ಮ ಕರ್ತವ್ಯ ಏನು, ಮೂಲಭೂತ ಸೌಕರ್ಯ ಪ್ರತಿಯೊಬ್ಬ ಪ್ರಜೆಗೆ ನೀಡಬೇಕಾದಂತಹ ಅವಶ್ಯಕತೆ ಇದೆ. ನೀವು ಅದನ್ನು ಪೂರೈಸಬೇಕಂತ ಜವಾಬ್ದಾರಿ ಹೊತ್ತಿದ್ದೀರಾ. ನೀವು ನಮ್ಮ ತೆರಿಗೆ ಹಣದಿಂದ ಬರುವಂತಹ, ಟ್ಯಾಕ್ಸ್ ಹಣದಿಂದ ಬರುವಂತಹ ಹಣದಿಂದ ನೀವು ಸಂಬಳ ತಗೊಂಡು ನಮ್ಮ ಒಂದು ಜವಾಬ್ದಾರಿ ವಹಿಸಿ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ವಹಿಸಬೇಕಾಗತ್ತೆ, ನಿಮ್ಮ ಮೇಲೆ ಮೊಕದ್ದಮೆ ಹೂಡಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕೆಲವೊಂದು ವಾರ್ಡ್ಗಳಲ್ಲಾಗಿದೆ. ವಾರ್ಡ್ ನಂಬರ್ 28 ಆಗಿರುವಂತಹ RML ನಗರಲ್ಲೂ ಕೂಡ ಇದೇ ರೀತಿ ರಸ್ತೆಗಳು ಕೆಸರು ಗದ್ದೆ ಆಗಿದೆ. ಅಲ್ಲಿ ನೆಟ್ಟಿ ಮಾಡಿದರೆ ಆರಾಮಾಗಿ ಒಂದು ಫಸಲು ತೆಗಿಬೋದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಮಹಾನಗರ ಪಾಲಿಕೆಯ ಒಂದು ವಾರ್ಡ್ಗಳು ಇದೆ. ಹಾಗಾಗಿ ತಾವುಗಳು ತಕ್ಷಣ ತಮ್ಮ ಏನು ಆಯಾ ವಾರ್ಡ್ಗಳ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಿದ್ದಾವೆ ಮತ್ತು ಯಾರು ಇಂಜಿನಿಯರ್ಸ್ ಇದ್ದಾವೆ, ಕರೆಕ್ಟಾಗಿ ಕ್ಲಾಸ್ ತಗೊಂಡು ಅಲ್ಲಿ ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಒದಗಿಸುವಂತಹ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿನ ಸ್ಥಳೀಯರನ್ನು ಸೇರಿಸಿ ಒಳ್ಳೆಯ ಒಂದು ನಿಮ್ಮ ವಿರುದ್ಧ, ನಿಮ್ಮದೇ ಮಹಾನಗರ ಪಾಲಿಕೆ ಆವರಣದಲ್ಲಿ ನಿಮ್ಮದೇ ವಿರುದ್ಧ ಧಿಕ್ಕಾರ ಕೂಗಿಕೊಂಡು ಒಂದು ನಿಮ್ಮ ಮೇಲೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಯಾರಿ ಮಾಡುತ್ತೆ. ನಿಮ್ಮ ಮೇಲೆ ಒಂದು ನಿರೀಕ್ಷೆ ಇದೆ. ಏನಂತ ಹೇಳಿದರೆ, ನೀವು ತಕ್ಷಣ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿ ಅಲ್ಲಿರುವಂತಹ ವಾರ್ಡ್ಗಳಲ್ಲಿ ಹೋಗಿ ಸರ್ವೆ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಒದಗಿಸ್ತೀರಾ ಅಂಥೇಳಿ. ಇವತ್ತು ನಾವೇನು ಮನವಿ ಕೊಡಕ್ಕೆ ಬಂದಿದ್ದೀವಿ. ಇವತ್ತು ಕೂಡ ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲ. ಮೊನ್ನೆನೂ ನಾವು ಬಂದಾಗ ಮಹಾನಗರ ಪಾಲಿಕೆ ಆಯುಕ್ತರು ಇರಲಿಲ್ಲ. ಏನಿದು ಅವ್ಯವಸ್ಥೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ತಾವುಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಏನಿದ್ದಾರೆ ಅವರೇ ಎಲ್ರಿಗೂ ಸುಪ್ರೀಂ. ಯಾಕಂತ ಹೇಳಿದ್ರೆ ಇಲ್ಲಿ ಮೇಯರ್ ಇಲ್ಲ, ಉಪಮೇಯರ್ ಇಲ್ಲ, ಕೌನ್ಸಿಲರ್ಗಳಿಲ್ಲ, ಕಾರ್ಪೊರೇಟರ್ಸ್ಗಳಿಲ್ಲ. ಎಲ್ಲ ಇಡೀ ಶಿವಮೊಗ್ಗ ಮಹಾನಗರ ಅನಾಥ ಆಗಿ ಒಂದು ಜೀವಿಸ್ತಾ ಇದೆ ಅಂತ ಹೇಳಿ ನಮಗೆ ಭಾವಿಸ್ತಾ ಇದೆ. ಹಾಗಾಗಿ ತಾವುಗಳು ತಕ್ಷಣವೇ ಹೋಗಿ ಅಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕಂತಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.